ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಅದಕ್ಕೆ ಯಾಕೆ ಕಣ್ಣೀರು ಹಾಕ್ತಾ ಇದ್ದೀರಿ? ಪ್ಲೀಸ್ ಕಣ್ಣೀರು ಹಾಕ್ಬೇಡಿ. ಗೆಳೆಯನ್ಗೇನು ಆಗಿಲ್ಲ. ಅದಕ್ಕೆ ದೇವ್ರು ನಮ್ಮ ಭಾಗಕ್ಕಿದ್ದಾನೆ. ಹಾ, ಅವನು ಹುಷಾರಾಗ್ತಾನೆ. ನೀವು ಆರಾಮಾಗಿರಿ. ನಂಗೆ ಗೊತ್ತು ಆನಂದ್ ಅವ್ರು ಹುಷಾರಾಗ್ತಾರೆ ಅಂತ. ಆ ವಿಷಯದಲ್ಲಿ ನನಗೆ ಯಾವ ಚಿಂತೆನೂ ಇಲ್ಲ. ಆದ್ರೆ ನನಗೆ ನೋವಾಗ್ತಿರೋದು ಗೌತಮ್ ಅವ್ರಿಗೆ ಮೇಲಿನ ಮೇಲೆ ಯಾಕೆ ಹೀಗಾಗ್ತಿದೆ ಅಂತ. ಏನ್ ಮಾಡಕ್ಕಾಗುತ್ತೆ ಅದಕ್ಕೆ? ಮನುಷ್ಯ ಅಂತ ಹುಟ್ಟಿದ ಮೇಲೆ ಇಂಥದ್ದೇನಾದ್ರೂ ಒಂದು ಬರ್ತಾನೆ ಇರುತ್ತೆ. ನಮ್ಮ ಕೈಲಿ ಏನಿದೆ ಹೇಳಿ? ಏನೇ ಬಂದರೂ ಅದನ್ನು ಫೇಸ್ ಮಾಡಲೇಬೇಕು. ಅಷ್ಟಕ್ಕೂ ಕಷ್ಟಗಳೇ ಅಲ್ವಾ ನಮ್ಮನ್ನ ಗಟ್ಟಿಗೊಳಿಸೋದು. ನಿಜ, ನೀವ್ ಹೇಳೋದು ಸರಿಯಾಗೇ ಇದೆ. ಆದ್ರೆ ಯಾರಿಗೂ ಯಾವತ್ತು ಯಾವುದೇ ತರದ ಕಷ್ಟ ಕೊಡದೇ ಇರೋರು ಅವ್ರಿಗೆ ಯಾಕೆ ಈ ರೀತಿ ಆಗ್ಬೇಕು? ಒಂದು ಮುಗಿತಿದ್ದಂಗೆ ಇನ್ನೊಂದು ಕಷ್ಟಕ್ಕೆ ಕೊನೆನೇ ಇಲ್ವಾ? ಮುಂಚೆ ರಾಜೇಂದ್ರ ಭೂಪತಿ ಅವ್ರ ಭಯ ಇತ್ತು, ಅವ್ರು ಏನ್ ಮಾಡ್ಬಿಡ್ತಾರೆ ಅಂತ. ಈಗ ಅವ್ರು ಸರಿ ಹೋದ್ರು, ಇನ್ಯಾವ ತೊಂದ್ರೆನೂ ಇಲ್ಲ ಅನ್ನೋಷ್ಟರಲ್ಲಿ ಈ ರೀತಿ ಆಗಿದೆ. ಕೆಟ್ಟದೆಲ್ಲ ಒಳ್ಳೆಯವ್ರಿಗೆ ಯಾಕಾಗತ್ತೆ? ಒಳ್ಳೆತನಕ್ಕೆ ಬೆಲೆನೇ ಇಲ್ವಾ ಹಾಗಾದ್ರೆ? ಅದ್ ಹಾಗೆ. ಅದಕ್ಕೆ ಸಿಹಿ ತುಂಬಿರೋ ಕಬ್ಬಿನ ಜಲ್ಲೆನೆ ಹಿಂಡೋದು, ಹಣ್ಣಿರೋ ಮರಕ್ಕೆನೆ ಕಲ್ಲು ಹೊಡೆಯೋದು. ಇದು ಹಾಗೇನೆ. ಆಮೇಲೆ ನಮ್ಮವನೇನ್ ಸಾಮಾನ್ಯನ? ದೊಡ್ಡ ಶ್ರೀಮಂತ, ದೊಡ್ಡ ಬಿಸ್ನೆಸ್ ಮ್ಯಾನು. ಅವನಿಗಿರೋ ಸಕ್ಸಸ್, ಅವನ ಹತ್ರ ಇರೋ ದುಡ್ಡು ಜನಗಳ ಕಣ್ಣು ಕುಕ್ಕುತ್ತೆ. ಸಿಹಿ ತಿಂಡಿನ ನೊಣ ಮುತ್ಕೊಳಲ್ವಾ? ಆ ತರ ಶತ್ರುಗಳೆಲ್ಲ ಇವನ್ ಮೇಲೆ ಮುಗಿ ಬೀಳ್ತಾರೆ. ಹೊಸ ಹೊಸ ಶತ್ರುಗಳು ಹುಟ್ಕೋತಾನೆ ಇರ್ತಾರೆ. ಇವನ್ ಕಂಡ್ರೆ ಏನು ದ್ವೇಷ ಅಲ್ಲ, ಅಸೂಯೆ, ದುರಾಸೆ. ಮುಂಡೆವಕ್ಕೆ ಕಷ್ಟಪಟ್ಟು ದುಡಿಯೋ ಯೋಗ್ತಾ ಇಲ್ಲ, ಅದಕ್ಕೆ ಇಂಥ ಕೆಲಸ ಎಲ್ಲ ಮಾಡ್ತಾರೆ. ಇಂಥವ್ರನ್ನೆಲ್ಲ ಗೆಳೆಯ ತುಂಬಾ ನೋಡ್ಬಿಟ್ಟಿದ್ದಾನೆ. ಅವ್ರನ್ನೆಲ್ಲ ಮೆಟ್ಟು ಬಂದವನವನು. ಇವತ್ತು ಅವನು ಕೂತಿದ್ದಾನಲ್ಲ ಆ ಚೇರು, ಅವನಿಗಿರೋ ಸ್ಥಾನ ಅಷ್ಟು ಈಸಿಯಾಗಿ ಬಂದಿದ್ದಲ್ಲ. ಅದಕ್ಕೆ ಇವ್ರನ್ನೆಲ್ಲ ಎದುರಿಸೇ ಬಂದಿರೋದವನು. ತುಂಬಾ ಜನ ಅವನಿಗೆ ಕಷ್ಟ ಕೊಡೋಕೆ ಪ್ರಯತ್ನ ಪಟ್ರು, ಆದ್ರೆ ಅವನು ಒಳ್ಳೆತನ ಗೆಲ್ತಾನೇ ಬಂತು. ಪ್ಲೀಸ್ ನೀವು ಧೈರ್ಯ ಕಳ್ಕೊಬಿಡಿ. ನೀವು ಅಳದ್ ನೋಡಿದ್ರೆ ಅವನು ವೀಕ್ ಆಗ್ಬಿಡ್ತಾನೆ. ಮೊದಲೇ ಸೆಂಟಿಮೆಂಟಲ್ ಫೂಲ್ ಅವನು. ಆಮೇಲೆ ಅದಕ್ಕೆ ನಿಮ್ಮೊಳಗೆ ಒಂದು ಜೀವ ಇದೆ. ಇವಾಗ ನೀವು ನಕ್ಕರೆ ಅದನ್ನಾಗತ್ತೆ, ನೀವು ಹತ್ರ ಪಾಪ ಅದು ಅಳುತ್ತೆ. ಅದು ಅಳಬಾರ್ದಲ್ವಾ? ನಗ್ತಾ ಇರ್ಬೇಕಲ್ಲ ಪುಟಾಣಿ ಜೀವ. ಅದಕ್ಕೆ ನೀವು ಯಾವಾಗ್ಲೂ ನಗ್ತಾ ಇರ್ಬೇಕು. ಅದಕ್ಕೆ ಹೋಗಿ ಹತ್ರ ಮಾತಾಡಿ. ಸದ್ಯ ಇಷ್ಟಲ್ಲೇ ಮುಗಿದಿತ್ತು. ಏನಾದ್ರೂ ಹೆಚ್ಚು ಕಮ್ಮಿ ಆಗದಿದ್ರೆ ನಿನ್ನ ಮಗು ಮುಖನು ನೋಡ್ದಂಗ ಆಗ್ಬಿಡ್ತಿತ್ತಲ್ಲ. ಗೌತಮರೇ, ಟ್ಯಾಬ್ಲೆಟ್ ತಗೊಳ್ಳೋ ಟೈಮ್ ಆಯ್ತು. ಮಲ್ಕೊಳ್ಳಿ. ನಿದ್ದೆ ಬರದೆ ಹೇಗೆ ಮಲ್ಕೊಳ್ಳಿ ಭೂಮಿಕಾ? ಯಾಕೆ? ಏನಾದ್ರೂ ಡಿಸ್ಕಂಫರ್ಟ್ ಇದೆಯಾ? ನೋವು ಆಗ್ತಿದೆಯಾ? ದೇಹಕ್ಕಲ್ಲ, ಮನಸ್ಸಿಗೆ ನೋವಾಗ್ತಾ ಇದೆ. ಒಂದು ವೇಳೆ ಏನಾದರೂ ಆಗಿದ್ದಿದ್ರೆ ನಾನು ಮಗು ಮುಖ ನೋಡ್ತಾನೆ ಇರಲಿಲ್ಲ, ಹಾಗೆ ಹೋಗ್ಬಿಡ್ತಾ ಇದ್ದೆ ಅಲ್ವಾ? ಪ್ಲೀಸ್ ಬಿಡ್ತು ಅನ್ನಿ. ಯಾಕೆ ಈ ರೀತಿ ಮಾತಾಡ್ತೀರಾ? ನನಗೆ ನೋವು ಕೊಡೋದಕ್ಕೆ ನನ್ಗೆ ಅಯ್ಯೋ ಅನ್ಸೋದಕ್ಕ? ಪ್ಲೀಸ್ ಈ ರೀತಿ ಎಲ್ಲ ಮಾತಾಡಬೇಡಿ. ಇದನ್ನ ಕೇಳೋ ಶಕ್ತಿ ನನಗಿಲ್ಲ. ನೋಡಿ, ನಿಮ್ಗೇನೂ ಆಗಲ್ಲ. ನಿಮ್ಮ ಒಳ್ಳೆ ಗುಣ, ನೀವು ಮಾಡಿರೋ ದಾನ ಧರ್ಮ, ನೀವು ಗಳಿಸ್ಕೊಂಡಿರೋ ಪುಣ್ಯನೇ ಸಾಕು ನಿಮ್ಮನ್ನು ಕಾಪಾಡೋದಕ್ಕೆ. ನನಗೋಸ್ಕರ, ಈ ಮನೆಯವ್ರಿಗೋಸ್ಕರ ಅಷ್ಟೇ ಅಲ್ಲ, ಈ ಪ್ರಪಂಚಕ್ಕೆ, ಈ ಸಮಾಜಕ್ಕೆ ನಿಮ್ಮಂಥವ್ರು ಬೇಕು. ನಾವು ಕರೆದ್ರೆ ಅಷ್ಟೇ ದೇವ್ರು ಬರೋದು. ಆದ್ರೆ ನಿಮ್ಮಂಥವ್ರ ಜೊತೆ ಆ ದೇವ್ರು ಯಾವಾಗ್ಲೂ ಇರ್ತಾನೆ, ನಿಮ್ ಕೈ ಹಿಡ್ದಿರ್ತಾನೆ. ಮನುಷ್ಯ ಅಂದಮೇಲೆ ಕಷ್ಟ, ನೋವು ಸಹಜ. ನನ್ನ ಸಮಾಧಾನಕ್ಕೆ ಹೀಗೆ ಹೇಳ್ತಾ ಇದ್ದೀರಾ ಅಲ್ವಾ? ಅಥವಾ ಹೀಗೆಲ್ಲ ಹೇಳಿ ನಿಮ್ಗೆ ನೀವೇ ಸಮಾಧಾನ ಮಾಡ್ಕೋತಾ ಇದ್ದೀರಾ? ದೇವರಿದ್ದಾನೆ ಅಂದಮೇಲೆ ಹೀಗೆಲ್ಲ ಯಾಕೆ ಆಗ್ಬೇಕು ಹೇಳಿ? ನಾವು ನಮ್ಮ ಡೈಲಿ ಲೈಫಲ್ಲಿ ಎಷ್ಟೋ ಅಪಾಯದಿಂದ ಪಾರಾಗ್ತೀವಿ. ಅಲ್ಲೆಲ್ಲ ದೇವರೇ ಬಂದು ಕಾಪಾಡ್ತಾನೆ.
ಆದರೆ ಅದು ತಾನು ಮಾಡಿದ್ದು ಅಂತ ಅವ್ನು ಹೇಳ್ಕೊಳ್ಳಲ್ಲ, ಹಾಗಾಗಿ ನಮಗೆ ಗೊತ್ತಾಗಲ್ಲ. ಬಟ್ ಈ ಥರದ್ದೇನೋ ಒಂದಾದಾಗ ನಮಗೆ ದೇವ್ರು ನೆನಪಾಗ್ತಾನೆ. ಇದೆಲ್ಲ ದೇವರೇ ಮಾಡಿದ್ದು, ಇದಕ್ಕೆಲ್ಲ ಅವನೇ ಕಾರಣ ಅಂತ ಆ ದೇವ್ರನ್ನ ಹಿಡಿಶಾಪ ಹಾಕ್ತೀವಿ. ಎಲ್ಲದಕ್ಕೂ ಅವನನ್ನೇ ಹೊಣೆ ಮಾಡ್ತೀವಿ, ದೇವ್ರನ್ನ ದೂರ್ತೀವಿ. ಆದರೆ ನಾವು ಮೈ ಮರ್ತಿದ್ದನ್ನ ಮರ್ತು ಬಿಡ್ತೀವಿ. ನಮ್ಮನ್ನು ನಾವು ಕಾಪಾಡ್ಕೊಳ್ಬೇಕಿತ್ತು, ನಮ್ಮನ್ನು ನಾವು ಜೋಪಾನ ಮಾಡ್ಕೊಳ್ಬೇಕಿತ್ತು. ನಾವು ಮೈ ಮರ್ತಿದ್ದು ನಮ್ಮ ತಪ್ಪಲ್ವಾ? ಬಟ್ ನಾವು ಮಾಡಿದ ಮಿಸ್ಟೇಕ್ನ ದೇವ್ರ ಮೇಲೆ ಹಾಕಿ ಅವ್ನು ಮಾಡಿರೋ ಉಪಕಾರನ ಮರ್ತು ಬಿಡ್ತೀವಿ. ಆ ದೇವ್ರು ಯಾರಿಗೂ ಕೆಟ್ಟದನ್ನು ಮಾಡಲ್ಲ, ಎಲ್ರಿಗೂ ಒಳ್ಳೇದನ್ನೇ ಮಾಡ್ತಾನೆ. ಸೊ ಪ್ಲೀಸ್ ದೇವ್ರ ಮೇಲೆ ಕಂಪ್ಲೇಂಟ್ ಮಾಡಬೇಡಿ. ನಿಮಗೇನು ಆಗದೆ ಇರೋದಕ್ಕೆ ಆ ದೇವರೇ ಕಾರಣ. ನೀವು ನಿಮ್ಮ ಮಗು ಮುಖ ನೋಡಬೇಕು ಅಂತ ದೇವ್ರಿಗೂ ಇದೆ, ಅದಕ್ಕೆ ಅವನು ನಿಮ್ಮನ್ನು ಕಾಪಾಡಿದ್ದಾನೆ. ತೀರಾ ಯೋಚನೆ ಮಾಡಬೇಡಿ, ಮಲಗಿ. ಕಾಫಿ ತಗೋ. ಅಯ್ಯೋ ಅಣ್ಣ, ನೀನ್ ಯಾಕೆ ತರಕ್ ಹೋದೆ? ಕೆಲ್ಸದವ್ರು ಯಾರು ಇಲ್ವಾ? ಹೇ, ಯಾರಿಗೆ ತಂದ? ನನ್ನ ಸಿಸ್ಟರ್ಗೆಲ್ಲ ಕುಡಿ. ಅರೆ ಗೌತಮ್, ನೀನ್ ಯಾಕೆ ಬರಕ್ ಹೋದೆ? ಹೇಳಿ ಕಳಿಸಿದ್ರೆ ನಾನೇ ಅಲ್ಲಿಗೆ ಬರ್ತಾ ಇದ್ದೆ. ಪರವಾಗಿಲ್ಲಮ್ಮ. ಸರಿ ಕೂತ್ಕೋ. ಹುಷಾರ್. ನಿಮ್ಮ ಹತ್ರ ಒಂದು ಇಂಪಾರ್ಟೆಂಟ್ ವಿಷಯ ಮಾತಾಡಬೇಕಾಗಿತ್ತು. ಅಲ್ಲ ಗೌತಮ್, ಇಂಥ ಸಮಯದಲ್ಲಿ ಇಂಪಾರ್ಟೆಂಟ್ ವಿಷಯನ? ಮೊದಲು ನೀನು ಹುಷಾರಾಗು. ಗೌತಮ್, ಆರೋಗ್ಯವೇ ಭಾಗ್ಯ. ನಾವು ಅದನ್ನು ಚೆನ್ನಾಗಿ ನೋಡಿಕೊಂಡ್ರೆ ಆರೋಗ್ಯ ನಮ್ಮನ್ನು ಚೆನ್ನಾಗಿ ನೋಡ್ಕೊಳ್ಳುತ್ತೆ. ಇಲ್ಲ ಮಾವ, ಈಗಲೇ ಮಾತಾಡಬೇಕು. ಅಮ್ಮ, ಒಂದಷ್ಟು ಯೋಚನೆಗಳು ನನ್ನ ಮನಸ್ಸಿನಲ್ಲಿ ಬಂದು ಹೋಗ್ತಾ ಇದೆ. ಹಾಗಾಗಿ ನನ್ನ ಕೈಲಿ ಸುಮ್ಮನೆ ಕೂತ್ಕೊಳ್ಳೋಕ್ಕಾಗ್ತಿಲ್ಲ. ಸರಿ ಹೇಳು, ಏನು ವಿಷಯ? ನನಗೆ ಈ ಥರ ಆಯ್ತಲ್ಲಮ್ಮ, ಅವತ್ತಿಂದ ಒಂದು ವಿಷಯ ನನ್ನ ಮನಸ್ಸಲ್ಲಿ ತುಂಬ ಕಾಡ್ತಾ ಇದೆ. ಅಕಸ್ಮಾತ್ ನನಗೇನಾದರೂ ಹೆಚ್ಚು ಕಡಿಮೆ ಆಗಿದ್ದರೆ ನೀವೇನು ಮಾಡ್ತಿದ್ರಿ? ಹಬ್ಬ ಮಾಡ್ತೀವಿ, ಆದರೆ ಏನೂ ಆಗಿಲ್ವಲ್ಲ ಅಂತ ಒಂದು ಬೇಜಾರು. ಗೌತಮ್, ಯಾಕೆ ಹೀಗೆಲ್ಲ ಮಾತಾಡ್ತಾ ಇದೆಯಾ? ಹೀಗೆ ಮಾತಾಡಿ ನನ್ನ ಮನಸ್ಸಿಗೂ ನೋವು ಮಾಡ್ತಾ ಇದೆಯಾ ನೀನು? ನೋಡಮ್ಮ, ದೇವ್ರು ದೊಡ್ಡವನು, ಏನೂ ಆಗಲಿಲ್ಲ, ಓಕೆ. ಅಕಸ್ಮಾತ್ ಒಂದು ವೇಳೆ ಆಗಿದ್ದಿದ್ರೆ ಏನು ಮಾಡ್ತಾಯಿದ್ರಿ? ಭೂಮಿಕಾ ಕತೆ ಏನು, ಮಗು ಕತೆ ಏನು, ನಿಮ್ಗಳ ಕತೆ ಏನು ಅಂತ ಚಿಂತೆ ಆಯ್ತಮ್ಮ. ಅದಕ್ಕೋಸ್ಕರ ಬಂದೆ. ನೋಡು ಗೌತಮ್, ಫಸ್ಟ್ ಆಫ್ ಆಲ್ ನಿನಗೇನೂ ಆಗಲ್ಲ. ಎರಡನೇದು, ನಿನ್ನ ಜೊತೆ ನಾವೆಲ್ಲರೂ ಇದ್ದೀವಿ. ನಾವು ಭೂಮಿಕಾ ಮತ್ತು ಮಗುನ ನೋಡ್ಕೋತೀವಲ್ವಾ, ಹಾಗೆಲ್ಲ ಬಿಟ್ಬಿಡ್ತೀವ? ಆ ಥರ ಸಂದರ್ಭ ಬರೋಕ್ಕೆ ಚಾನ್ಸ್ ಇಲ್ಲ ಗೌತಮ್. ನಿನಗೇನೂ ಆಗಲ್ಲ. ನೀನು ಯಾಕೆ ಸುಮ್ಮನೆ ಇಲ್ಲದೆ ಇರೋದನ್ನೆಲ್ಲ ಯೋಚನೆ ಮಾಡಿ ಮನಸ್ಸು ಕೆಡಿಸ್ಕೊತಾ ಇದೆಯಾ? ಅಮ್ಮ, ನೀವಿದ್ದೀರಾ, ನೀವು ನೋಡ್ಕೋತೀರ ಅನ್ನೋ ನಂಬಿಕೆ, ಧೈರ್ಯ ನನಗಿದೆ. ಆದರೂ ತಂದೆ ತಾಯಿ ಇಬ್ಬರಲ್ಲಿ ಒಬ್ಬರಿಗೇನಾದರೂ ಆದರೂ ಅದು ಮಕ್ಕಳ ಮೇಲೆ ಎಂಥ ಪರಿಣಾಮ ಬೀರುತ್ತೆ ಅಂತ ನನಗೆ ಗೊತ್ತು.